ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ, ನನಗೆ ಏನು ಮಾಡೋಕ್ಕಾಗ್ತಿಲ್ವಲ್ಲ. ಆಮೇಲೆ ಒಂದೊಂದೇ ಟೇಕಿಗೆ ತೊಗೊಂಡ್ಬಿಡೋರು, ಅಪ್ಪ ಒಂದೇ ಟೇಕಿಗೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಎಲ್ಲಿ ಮಿಸ್ ಹೊಡಿಬಾರ್ದಲ್ಲ ಅಂತ. ಅಷ್ಟು ನನಗೆ ನಿಜವಾಗ್ಲೂ ಪ್ರೆಷರ್ ಇತ್ತು ಸರ್, ಆನೆಸ್ಟ್ಲಿ ತುಂಬ. ಅದರಲ್ಲೂ ಏನು ಗೊತ್ತಾ, ಇಬ್ರು ಆರಾಮಾಗಿ ಮಾತಾಡ್ತಿರ್ತಾರೆ, ಕ್ಯಾಮ್ರಾ ಆನ್ ಅಂದ ಸಡನ್ನಾಗಿ ಪಾತ್ರ ಫುಲ್ಲು ವಿತ್ ಡೈಲಾಗು, ಗುರು ದೆಂಗೆ ಅಂತ. ಬ್ಯೂಟಿಫುಲ್. ನಾನು ತುಂಬ ಕಲಿತೆ. ಆ್ಯಂಡ್ ಶರಣ್ ಸರ್, ಐ ಆಲ್ವೇಸ್ ಸೇ ಯು ಆರ್ ಅನ್ ಅಮೇಝಿಂಗ್ ಸೋಲ್. ಐ ಥಿಂಕ್ ಏನೋ ಇಲ್ಲದೇನೋ ಎಲ್ಲ ಮಾಡಬಹುದು, ಯಾವ ಮಟ್ಟಕ್ಕಾದರೂ ಸಾಧಿಸಬಹುದು. ಎಲ್ಲ ಸಾಧಿಸಿದ ಮೇಲೂ ಗ್ರೌಂಡೆಡ್ ಆಗಿ ಇರ್ಬೋದು ಅನ್ನೋದಕ್ಕೆ ದೊಡ್ಡ ಎಕ್ಸಾಂಪಲ್ ನೀವು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇಘನಾ ಮ್ಯಾಮ್, ನಿಮ್ಗಳೊಟ್ಟಿಗೆ ಆ್ಯಕ್ಚುಲಿ ರಜನಿ ಆ್ಯಂಡ್ ಪ್ರಭು ನಿಮ್ಗೆ ಯಾರೊಟ್ಟಿಗೆ ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗಿಲ್ಲ, ಸೀನ್ಗಳು ಜಾಸ್ತಿ ಇರಲಿಲ್ಲ. ಬಟ್ ಸ್ಟಿಲ್ ಹೋಪ್ ನೆಕ್ಸ್ಟ್ ನಾನು ವರ್ಕ್ ಮಾಡ್ತೀನಿ ಅಂತ. ಇನ್ನು ಪಾರ್ಟ್ 2 ಅಲ್ಲಿ ಇನ್ನು ಇದೆಲ್ಲದೂ ನಾನು ಇಷ್ಟು ಖುಷಿಯಾಗಿ ಲವಲವಿಕೆಯಿಂದ ಮಾತಾಡ್ತಿದ್ದೀನಿ ಅಂದರೆ ಡೆಫಿನೆಟ್ಲಿ ಅದು ಪ್ರೊಡಕ್ಷನ್ ಕಾರಣ. ಆ್ಯಂಡ್ ತರುಣ್ ಸರ್ ಯಾವಾಗಲೂ ಅವ್ರು ಹೇಳ್ತಾ ಇದ್ರು, ನಗ್ನಗ್ತಾನೆ ಮಾತಾಡ್ತಾರೆ, ನಗ್ನಗ್ತಾನೆ ಇರ್ತಾರೆ ಅಂತ. ಸೊ ಐ ಪರ್ಸ್ನಲಿ ವಿಶ್ ಯು ಸರ್, ಈ ಸಿನಿಮಾ ನಾವೆಲ್ಲರೂ ಇನ್ನೂ ಹೆಚ್ಚೆಚ್ಚು ನಗೋ ಹಾಗಾಗಲಿ. ಆ್ಯಂಡ್ 2025 ಅದ್ಭುತವಾಗಿ ಎಲ್ಲರ ಕೆರಿಯರ್ ಪ್ರಾರಂಭ ಆಗಲಿ. ಆ್ಯಂಡ್ ಕನ್ನಡ ಸಿನಿಮಾ ಒಂದು ಅದ್ಭುತವಾಗಿ ಶುರು ಆಗಲಿ. ಆ್ಯಂಡ್ ನನ್ನ ಮಗಳು ಬಂದಮೇಲೆ ನನ್ನ ಮೊದಲ ಸಿನಿಮಾ ರಿಲೀಸ್ ಇದು. ಸೊ ನನ್ನ ಮಗಳನ್ನ ಕರ್ಕೊಂಡು ನಾನು ಈ ಸಿನಿಮಾ ನೋಡ್ತೀನಿ. ಆ್ಯಂಡ್ ನನ್ನ ಮಗಳು ಬಂದಮೇಲೆ ಮೊದಲನೇ ಸಿನಿಮಾ. ಸೊ ನನ್ನ ಮಗಳಿಗೆ ನನ್ನನ್ನು ತೆರೆ ಮೇಲೆ ಒಂದು ಒಳ್ಳೆ ಪಾತ್ರದೊಂದಿಗೆ ನನ್ನ ಮಗಳು ನೋಡ್ತಾಳೆ ಅನ್ನೋದು ನನಗೆ ಪರ್ಸ್ನಲಿ ಎಮೋಷ್ನಲಿ ನನಗೆ ತುಂಬ ಹತ್ತಿರ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಟೀಮ್ ಚುಮಂತರ್.